ಇಡೀ ಕರ್ನಾಟಕದಲ್ಲಿ ಈ ಥರ ಲೂನಾ ಬೈಕ್ ಯಾರು ರಿವ್ಯೂ ಮಾಡೇ ಇಲ್ಲ. ಫಾರ್ ದಿ ಫಸ್ಟ್ ಟೈಮ್ ಅನಾಮಿಕಾ ಮೋಟೋಲಾಕ್ಸಿಂದ ಮಾಡ್ತಾ ಇದ್ವಿ. ಅದು NS ಕನ್ನಡಿಗ ಬ್ರೋ ಅದು ಆ್ಯಕ್ಚುಲಿ ಇದು. ಬನ್ನಿ ಅವ್ರ ಹತ್ರ ತಿಳ್ಕೊಳ್ಳೋಣ ಯಾವ ಥರ ಇದು ಏನು ಅಂತ ಹೇಳ್ಬಿಟ್ಟು. ಬ್ರೋ ಒಂದ್ಸಲ ಕ್ಲಿಯರ್ ಆ್ಯಂಡ್ ಎಕ್ಸ್ಪ್ಲನೇಷನ್ ನಮ್ಮ ಆಡಿಯನ್ಸ್ಗೆ ಕೊಡಿ ಬ್ರೋ. ಬ್ರೋ ಏನಂತಂದರೆ ಇದು ಬಂದು ಲೂನಾ TFR ಗಾಡಿ ಅಂತ. ಬ್ರೋ ನಾರ್ಮಲ್ ಆಗಿ ಈ ಲೂನಾ ಗಾಡಿಗಳು ಈ ಥರ ಇರಲ್ಲ ಬ್ರೋ. ನೀವು ಇಲ್ಲಿ ಇಡೀ ಕರ್ನಾಟಕ ಎಲ್ಲೇ ಹುಡುಕಿದ್ರು ರೀಸ್ಟೋರ್ ಮಾಡಿರಲ್ಲ, ಯಾರಿಗೂ ಅವಶ್ಯಕತೆ ಇಲ್ಲ ಈಗ ಬೈಕ್ಗಳು. ಬ್ರೋ ಇದು ಹೆಡ್ಲೈಟ್ ಆಯ್ತಾ, ಜಸ್ಟ್ ಇದೊಂದು ಕೀಯಲ್ಲಿ ವರ್ಕ್ ಆಗುತ್ತೆ ನೋಡಿ, ಇಷ್ಟಲ್ಲಿ ವರ್ಕ್ ಆಗುತ್ತೆ. ಓಕೆನಾ. ಈ ಗಾಡಿಗೆ ಕಂಪ್ಲೀಟ್ ಬ್ಯಾಟ್ರಿನೇ ಇಲ್ಲ, ಸೊ ಆದ್ರೂ ಲೈಟ್ ಬರುತ್ತೆ. ಅದೇ ಹೇಗೆ? ಓಕೆ ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ನೋಡಿ ಈ ಒಂದು ಗಾಡಿ ಜಸ್ಟ್ ಎಂಜಿನ್ ಸ್ಟಾರ್ಟಿಂಗ್ ಇದು ಪಂಪ್ ಆಗೇನೆ ಇಲ್ಲಿ ಬರ್ತಾ ಇದೆ, ಸೊ ಬ್ಯಾಟ್ರಿ ಇಲ್ಲ ಈ ಗಾಡಿಗೆ ಆಯ್ತಾ, ಆದ್ರೂ ಲೈಟ್ ಬರುತ್ತೆ. ಇದು ಆಗಿನ ಕಾಲದಲ್ಲಿ ಬ್ರೋ 82 ಮಾಡಲ್ ಗಾಡಿ ಇದು. ಆಗಿನ ಕಾಲದಲ್ಲಿ ಒಂದು ಮೆಕ್ಯಾನಿಸಮ್ ನೋಡಿ, ಗಾಡಿ ಬ್ಯಾಟ್ರಿ ಇಲ್ದೇ ಬರೀ ಎಂಜಿನ್ ರನ್ ಆಗುತ್ತಲ್ಲ, ಆ ಒಂದು ಪವರಿಂದನೇ ಹೆಡ್ಲೈಟ್ ಆನ್ ಆಗುತ್ತೆ. ಇವತ್ತಿಗೂ ಹೆಡ್ಲೈಟ್ ವರ್ಕ್ ಆಗುತ್ತೆ. ಸೂಪರ್. ಓಕೆನಾ. ಸೊ ಅದಾದ್ಮೇಲೆ ಮೇನ್ ಇನ್ನೊಂದು ಏನಂತಂದರೆ, ಈ ಎಂಜಿನ್ನು ಒಂದು 45 cc ಎಂಜಿನ್ ಬರುತ್ತೆ. ಇವತ್ತಿಗೂ ನೀವು ಡ್ರೈವ್ ಮಾಡಿ ಇದನ್ನ 40+ ಓಡುತ್ತೆ. ಸೂಪರ್. ಸೊ ಲೂನಾ, ಯಾವುದೇ ಲೂನಾ ಆಗಿರಲಿ, ನೀವು ಒಂದು ಕಂಪ್ಲೀಟ್ ಈ ಥರ ರಿಜಿಸ್ಟ್ರೇಷನ್ ಮಾಡ್ಸೋಕ್ಕೆ ಒಂದು 25,000 ರೂಪಾಯಿ ಸಾಕು. ಸೊ 45 cc ಎಂಜಿನ್ ಬರುತ್ತೆ, 40 km+ ಮೈಲೇಜ್ ಬರುತ್ತೆ. ಸೂಪರ್ ಬ್ರೋ. ಈ ಪೆಟ್ರೋಲ್ ಟ್ಯಾಂಕ್ ಎಷ್ಟಿದೆ ಬ್ರೋ? ಏನು ಬ್ರೋ ಪೆಟ್ರೋಲ್ ಟ್ಯಾಂಕು ನಿಮಗೆ 2.5 ಲೀಟರ್ ಬರುತ್ತೆ ಅಷ್ಟೇ. ಹೌದಾ? ಜಾಸ್ತಿ ಹಾಕಾಗಲ್ಲ. ಆ್ಯಂಡ್ ಇನ್ನೊಂದು ಮೇನ್ ಇನ್ಫಾರ್ಮೇಷನ್ ಏನಂತಂದರೆ, ಇದು ಯಾರಿಗೂ ಗೊತ್ತಿರಲ್ಲ ಆ್ಯಕ್ಚುಲಿ. ಎನಿ ಕಾಸ್ಟ್ 2 ಸ್ಟ್ರೋಕ್ ಗಾಡಿಗಳಿಗೆ ಬ್ರೋ ಎಲ್ಲರೂ ಅನ್ಕೋತಾರೆ ಬರೀ ಪೆಟ್ರೋಲ್ ಮಾತ್ರ ಹಾಕ್ತಾರೆ ಅಂತ. ಸೊ ವಿತ್ ಆಯಲೇ ಹಾಕಬೇಕು ಬ್ರೋ. ಇವನ್ RX ಗಾಡಿಗಳನ್ನು 2 ಸ್ಟ್ರೋಕೆ ಬರುತ್ತೆ. ಸೊ ಎಲ್ಲ ಗಾಡಿಗಳಿಗೂ ವಿತ್ ಆಯಿಲ್ ಸೇರಿಸಿನೇ ಹಾಕಬೇಕು, ಇಲ್ಲಾಂದರೆ ಈ ಇಂಜಿನ್ ಹೋಗ್ಬಿಡುತ್ತೆ. ಓಕೆ. ಸೊ ಇಂಜಿನ್ ವರ್ಕೇ ಆಗಲ್ಲ, ಫುಲ್ ಹೊಗೆ ಇದಾಗ್ಬಿಡುತ್ತೆ, ಸೀಸ್ ಆಗಿಬಿಡುತ್ತೆ. ಸೊ ಎನಿ 2 ಸ್ಟ್ರೋಕ್ ಗಾಡಿಗಳನ್ನ ಮೇಯ್ನಾಗಿ ನೀವು ಪೆಟ್ರೋಲ್ ಹಾಕಬೇಕಾದ್ರೆ ಆಯಿಲ್ ಹಾಕಿನೇ ಯೂಸ್ ಮಾಡಬೇಕು. ಇನ್ನು ಅದನ್ನು ಬಿಟ್ಟರೆ ಎಂಜಿನ್ ಫಾರ್ಮೆಟ್ ನೋಡಿ. ಸೊ ಒಂದು ಚಿಕ್ಕ ಎಂಜಿನು ಇಷ್ಟೇ ಬರೋದು ಬ್ರೋ, ಇಲ್ಲಿ ಕಾಣಿಸ್ತಿದಿಲ್ಲ ಫ್ರಂಟು. ಹೌದು. ಸೊ ಇಷ್ಟೇ ಎಂಜಿನ್ ಬರೋದು. ಸೊ ಇದೊಂದು ಕಾರ್ಪೊರೇಟರ್ ಬರುತ್ತೆ. ಈ ಒಂದು ಕಾರ್ಪೊರೇಟರ್ ಇಲ್ಲ ಅಂತಂದರೆ, ಆ ಕಾರ್ಪೊರೇಟರ್ ನನ್ನ ಪ್ರಕಾರ ಒಂದು 300 ಗ್ರಾಮ್ ಬರ್ಬೋದು ಅಷ್ಟೇ. ಆ ಒಂದು ಕಾರ್ಪೊರೇಟರ್ ಇಡೀ ಗಾಡಿನ ರನ್ ಮಾಡ್ತೈತೆ. ಸೊ ಆ ಕಾರ್ಪೊರೇಟರ್ ಅಂದರೆ ಇರಲ್ಲ, ಆಗಲ್ಲ. TFR ಅಲ್ಲಿ ಸಿಂಗಲ್ ಸೀಟರ್ ಬರುತ್ತೆ. ಸೊ ಇದೇ ಥರ ಇದು ಬರೋದು. ಓಕೆ. ಇನ್ನೊಂದು ಬರುತ್ತೆ ಪ್ಲಸ್ ಅಂತ, ಅದರಲ್ಲಿ ಕಂಪ್ಲೀಟ್ ಸೀಟ್ ಬರುತ್ತೆ. ಸೊ ಈ ಗಾಡಿ ಮಾಡಿಫಿಕೇಶನ್ ಮಾಡಿಸಿದ್ದು ನಮಗೆ ಗೊತ್ತಿರೋರ ಹತ್ರನೇ. ಸೊ ಮಾಡಿಸ್ಬೋದು ಬ್ರೋ, ನಮಗೆ ಗೊತ್ತಿರೋರು ಹತ್ತಿರ 1 ತಿಂಗಳು ಟೈಮ್ ಕೊಟ್ಟರೆ ಸಾಕು. ಈ ಗಾಡಿ ಕಂಪ್ಲೀಟು ಹೆಂಗೆ ಇರಲಿ, ಎಂದೇ ಕಂಡೀಷನ್ ಇರಲಿ, ಇದೇ ಥರ ಮಾಡಿಫಿಕೇಶನ್ ಮಾಡಿಕೊಡ್ತಾರೆ ಬ್ರೋ. ತುಂಬ ಜನಕ್ಕೆ ಯಾವ ಥರ ಈ ಬೈಕ್ ಲೂನಾ ಬೈಕ್ ಸ್ಟಾರ್ಟ್ ಮಾಡೋದು ಅಂತಲೂ ಗೊತ್ತಿಲ್ಲ. ಓಕೆನಾ. ಸೊ ನಮ್ಮ ಆಡಿಯನ್ಸ್ ತಿಳಿಸ್ಕೊಡ್ತೀರಾ ಯಾವ ಥರ ಸ್ಟಾರ್ಟ್ ಮಾಡೋದು ಅಂತ? ಓಕೆ ಗೈಸ್, ಅದು ಇನ್ನೂ ಒಂದು ಇದು ಇಂಪಾರ್ಟೆಂಟ್ ಥಿಂಗ್ ಆ್ಯಕ್ಚುಲಿ. ನೋಡಿ ಇಲ್ಲಿ ಕಾಣಿಸ್ತೈತೆ ಗೊತ್ತಾ, ಇದೆರಡು ಬ್ರೇಕ್ ಬರುತ್ತೆ ಬ್ರೋ. ಇದು ಫ್ರಂಟ್ ಬ್ರೇಕು, ಇದು ಬ್ಯಾಕ್ ಬ್ರೇಕ್ ಬರುತ್ತೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಕ್ಲಚ್ಚು ಆನು ಆಫು ಇದರಿಂದನೇ ಆಗೋದು. ಲೈಕ್ ನೋಡ್ಕೊಳ್ಳಿ, ಇದನ್ನ ಪ್ರೆಸ್ ಮಾಡಿ ಹಿಡ್ಕೋಬೇಕು ಆನ್ ಮಾಡಬೇಕಾದ್ರೆ. ಸೊ ಪೆಡಲ್ನ ಹಿಂಗೆ ತೊಗೊಂಡು ಇದನ್ನ ಈ ಥರ ರನ್ ಮಾಡಿ ಇದನ್ನ ಬಿಡಬೇಕು. ನಾವು ಇದನ್ನ ಪಂಪ್ ಮಾಡ್ತೀವಿ ಗೊತ್ತಾ, ಸೊ ಈ ಥರ ನಾವು ಪಂಪ್ ಮಾಡಿ ಆ ಟೆನಿಕಾಸ್ ಅದೇ ಇದರಲ್ಲಿ ಬಿಡಬೇಕಂತ. ಸೂಪರ್. ಆ ಬಿಟ್ಟಾಗ ಚಕ್ಕಂಗ್ ಸ್ಟಾರ್ಟ್ ಆಗುತ್ತೆ. ಓಕೆ. ಈಗ ಇದನ್ನ ಪ್ರೆಸ್ ಮಾಡಿದ್ರೆ ಮತ್ತೆ ಆಫ್ ಆಗುತ್ತೆ. ಓಕೆ. ಸೂಪರ್, ಕ್ರೇಜಿ ಬ್ರೋ. ಈ ಗಾಡಿಗೆ ನಾವು ಕೊಡ್ತಿರೋದೇನು ಬಿಲ್ಡಪ್ ಅಲ್ಲ ಬ್ರೋ. ಈಗ ಏನೈತೆ ಅಂತ ಬಿಲ್ಡಪ್ ಕೊಡ್ತಾವೆ ಅಂತ ಎಷ್ಟೋ ಜನ ಅನ್ಕೋತಾರೆ. ಬಿಲ್ಡಪ್ ಅಲ್ಲ, ಬಟ್ ಇದನ್ನ ತಗೊಂಡು ತೋರಿಸಿ, ಅವಾಗ ಗೊತ್ತಾಗತ್ತೆ ಇದ್ರ ಬಗ್ಗೆ ಏನು ಅಂತ. ಬ್ರೋ 2 ತಿಂಗಳು ವೆಯ್ಟ್ ಮಾಡಿದ್ದೀನಿ ಒಂದು ರಿಜಿಸ್ಟ್ರೇಷನ್ ಆಗೋಕ್ಕೆ. ನನ್ನ ಹತ್ರ ಇನ್ನೂ ಒಂದಿದೆ, ಒಂದು ಪಾರ್ಟ್ ಸಿಗಲ್ಲ, ಇಲ್ಲ ಇದು ಸಿಗಲ್ಲ, ಇಲ್ಲಾಂದ್ರೆ ಇದೊಂದು ಪಾರ್ಟೇ ಸಿಗಲ್ಲ. ಹೌದು ಬ್ರೋ, ನಾವು ಒರಿಜಿನಾಲಿಟಿ ಕೊಡಬೇಕು ಅಂದ್ಬಿಟ್ಟು 2 ತಿಂಗಳು ವೆಯ್ಟ್ ಮಾಡಿ ಗಾಡಿನ ನಾವು ರೆಡಿ ಮಾಡಿಸ್ತೀವಿ ಅಂತಂದರೆ ನಮ್ಗೆ ಎಷ್ಟು ಹುಚ್ಚಿದೆ ಲೆಕ್ಕ ಕೊಡಿ ಬ್ರೋ. ಇದು ಕಂಪ್ಲೀಟ್ ಒರಿಜಿನಲ್ ಸ್ಟಾಕ್. ಓಕೆ. ಕಂಪ್ಲೀಟ್ ಸ್ಟಾಕ್. ಬಟ್ ನೀವು ಅನ್ಕೋಬಹುದು ಸ್ಟಾಕ್ ಅಂದಮೇಲೆ ಇದೆಲ್ಲ ಹೆಂಗೈತೆ ಅಂತ. ಇದೆಲ್ಲ ನಾವು ಮಾಡಿಸಿರೋದು ಬ್ರೋ, ಕ್ರೋಮಿಯಂ ಮಾಡಿಸಿ ಅದನ್ನೆಲ್ಲ ಫುಲ್ ಬ್ರಷಿಂಗ್ ಮಾಡಿಸಿ, ಕ್ರೋಮಿಯಂ ಮಾಡಿಸಿ ಎಲ್ಲ ಕಂಪ್ಲೀಟ್ ಆಗಿ ಈ ಥರ ಮಾಡಿಸಿರೋದು. ಇದು ಕಂಪ್ಲೀಟ್ ಸ್ಟಾಕ್ ಅಲ್ಲಿರೋ ಗಾಡಿ. ನೀವು ನಂಬಲ್ಲ, ಈ ಗಾಡಿನ ನಮ್ಮ ಹತ್ರ 70,000 ಕೇಳಿದ್ರು ಕೊಡಲಿಲ್ಲ. ಇದು ರಿಜಿಸ್ಟ್ರೇಷನ್ ಆಗಿದೆನಾ ಬ್ರೋ? ಇದು ರಿಜಿಸ್ಟ್ರೇಷನ್ ಆಗಿರೋದು, ಇದು ಡಾಕ್ಯುಮೆಂಟ್ ಕೂಡ ಇದೆ. ಹೌದಾ? CTO 45 ವರ್ಷದ ಹಿಂದೆ ನಂಬರ್ ಪ್ಲೇಟ್. ಇದು 45 ವರ್ಷ ಆಗೈತಿ ನಂಬರ್ ಪ್ಲೇಟಿಗೆ. ಮೈಸೂರದೇ ಗಾಡಿ ಇದು. ಮೈಸೂರದೇ ಗಾಡಿ. ನನ್ನ ಹತ್ರ ಇನ್ನೊಂದಿದೆ, ನಾ ರೆಡಿ ಮಾಡಿಸಿರೋದು. ನಾನು ಬಿಜಾಪುರಿಂದ ಅದು ಇಂಪೋರ್ಟ್ ಮಾಡಿಸ್ಕೊಂಡಿದ್ದು. ಅಲ್ಲಿಂದ ತರಿಸ್ಕೊಂಡು ನನ್ನ ಅಕೌಂಟ್ ಚೆಕ್ ಮಾಡಿದ್ರೆ ಗೊತ್ತಾಗ ನೋಡಿದ್ದೀನಿ ಬ್ರೋ ಅದು. ಸೊ ಅಲ್ಲಿಂದ ತರಿಸ್ಕೊಂಡು ನಾನು ರಿಜಿಸ್ಟ್ರೇಷನ್ ಮಾಡಿಸಿದ್ದು. ಬಟ್ ಈ ಗಾಡಿಗಳೆಲ್ಲ ಗೋಲ್ಡ್ ಬ್ರೋ. ಓಲ್ಡ್ ಈಸ್ ಆಲ್ವೇಸ್ ಗೋಲ್ಡ್. ಯಾರಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ತಗೊಳ್ಳಿ, ನಿಮ್ಮ ಹತ್ರ ಇದ್ದರೆ ರೆಡಿ ಮಾಡಿಸ್ಕೊಳ್ಳಿ. ಸೊ ಫೈನಲ್ ಆಗಿ ಹೇಳೋದಾದರೆ, ವಿಂಟೇಜ್ ಹೇಗೆ ಉಳಿಸ್ಬೇಕು ಅಂತಂದರೆ, ನಿಮ್ಮ ಅಪ್ಪ ಓಡಿಸಿರ್ತಾರೆ, ನಮ್ಮ ಅಪ್ಪ ಓಡಿಸಿರ್ತಾರೆ, ನಿಮ್ಮ ಅಪ್ಪ ಅವರಪ್ಪ ನಿಮ್ಮ ತಾತ ಓಡಿಸಿರ್ತಾರೆ, ನಮ್ಮ ತಾತ ಓಡಿಸಿರ್ತಾರೆ. ಅವ್ರು ಬಿಟ್ಟು ಇನ್ನು ಯಾರ ಗಾಡಿನೇ ಈಗ ಓಡಿಸಲ್ಲ ಆಯಿತಾ. ಅದನ್ನು ಉಳಿಸಿದ್ರೆ ಆ ಟೆನಿಕಾಸ್ಟ್ ನಮಗೊಂದು ನೇಮು. ಇವತ್ತು ರೋಡ್ ಮೇಲೆ ತಗೊಂಡೋದಾಗ 50 ಇಂದ 60 ಜನ ಮಾತಾಡ್ತವ್ರೆ ಅಂತಂದರೆ ಈ ಗಾಡಿಗಿರೋ ತಾಕತ್ತು. ಹೌದು.